ಈ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಶ್ರೀಮತಿ ಜ್ಯೋತಮ್ಮನವರು ತನ್ನ ಮನ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ನನ್ನನ್ನು ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ರಾಧಾ ಮೇಡಮ್ನವರು ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಗ್ರಾಮದ ಹಿರಿಯರು ತಮ್ಮ ಶಾಲೆಯ ಯಾವುದೇ ಕಾರ್ಯಕ್ರಮಗಳು ನಡೀಲಿ ಸಾರ್ವಜನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರ ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಶ್ರೀಯುತ ಗಂಗಾಧರನವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕುರುಡುಮಲೆ ಕ್ಲಸ್ಟರ್ನ ಕೇಂದ್ರ ಶಾಲೆಯ ಮುಖ್ಯ ಶಿಕ್ಷಕರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಮತಿ ಪಾರ್ವತಮ್ಮ ಮೇಡಮ್ನವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕ್ಲಸ್ಟರ್ನ ಮುಖ್ಯಸ್ಥರು ನನ್ನ ಆತ್ಮೀಯರು ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ನೀಡಿ ನಮ್ಮ ಕ್ಲಸ್ಟರ್ನಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಆಗಲಿಕ್ಕೆ ತುಂಬ ಸಹಕಾರವನ್ನು ನೀಡಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಎಸ್ ಮಂಜುನಾಥ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಹಾಗೂ ಈ ಒಂದು ಕ್ಲಸ್ಟರ್ಗೆ ಬೇರೆ ಕ್ಲಸ್ಟರ್ನಿಂದ ತೀರ್ಪುಗಾರರಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಕುಶಾ ಸರ್ ಅವರು, ಉಮೇಶ್ ಅವರು ಹಾಗೂ ಆದರ್ಶ ಶಾಲೆಯ ವೆಂಕಟರಮಣ ತಾವೆಲ್ಲರೂ ಕೂಡ ನ್ಯಾಯಸಮ್ಮತವಾಗಿರ್ತಕ್ಕಂಥ ತೀರ್ಪನ್ನು ನೀಡಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಶಫೀಕ್ ಅವ್ರಿಗೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲ ಮಾಧ್ಯಮದಲ್ಲೂ ಕೂಡ ನಮ್ಮ ಕಾರ್ಯಕ್ರಮ ಬಿತ್ತರ ಮಾಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶ್ರೀಯುತ ಆದಿಲ್ ಅವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ಅದೇ ರೀತಿ ಕ್ಲಸ್ಟರ್ನ ನಮ್ಮ ಅಗ್ರ ಕ್ಲಸ್ಟರ್ನ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಸಿ ಎನ್ ರಮೇಶ್ ಸರ್ ಅವ್ರಿಗೆ, ಅದೇ ರೀತಿ ಬಿಸ್ನಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಕಳಾವತಿ ಮೇಡಮ್ನವರಿಗೆ, ಅದೇ ರೀತಿ ಬಿಸ್ನಳ್ಳಿ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಕಳಾವತಿ ಮೇಡಮ್ನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ. ಉಮೇಶ್ ಕೊಡುಮಲೆ ಅವರಿಗೆ, ಪ್ರತಿಭಾ ಮೇಡಮ್ನವರು ಬಲದೇವಿ ಶಾಲೆ, ಬೈರೇಗೌಡ ಬಲದೇವಿ ಶಾಲೆ, ರವೀಂದ್ರ ಅವರು ಮಲುಪಲ್ಲಿ ಶಾಲೆ, ಅದೇ ರೀತಿ ವೆಂಕಟರಮಣಪ್ಪ ಸರ್ ಅವರು ಮುಲ್ಕುಂಟೆ, ಗಿರೀಶ್ ಸರ್ ಅವರು ಬಲದೇವಿ, ಅದೇ ರೀತಿ ತುಳಸಿ ಲಕ್ಷ್ಮಿ ಅವರು ಇದೇ ಶಾಲೆ, ಅದೇ ರೀತಿ ಸುಧಾಮಣಿ ಮೇಡಮ್ನವರು ಬಿಸ್ನಳ್ಳಿ ಶಾಲೆ, ಅವ್ರ ಪಕ್ಕದಲ್ಲಿ ಪೋಷಕರ, ಅದೇ ರೀತಿ ಮುನೇಶ್ ಅವ್ರಿಗೆ, ರಮೇಶ್ ಹೊಸಳ್ಳಿ ಅವ್ರಿಗೆ, ರವಿ ಸೋಮಣ್ಣ ಮಂಡಿಕಲ್ ಅವ್ರಿಗೆ, ಪೋಷಕರಾದ ಮಂಜಣ್ಣ ಅವ್ರಿಗೆ, ಇದೇ ಶಾಲೆಯ ಹಿರಿಯ ಶಿಕ್ಷಕರಾದ ಎಸ್ ಮಂಜುನಾಥ್ ಸರ್ ಅವ್ರಿಗೆ, ಆದ್ಮೇಲೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಪುಟಾಣಿ ಮಕ್ಕಳಿಗೆ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ. ಕೇಂದ್ರ ಶಾಲೆಯಾದ ಅಗ್ರ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ತುಂಬ ಸುಸಜ್ಜಿತವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯಿಂದ ಕಾರ್ಯಕ್ರಮವನ್ನು ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಈ ಕ್ಲಸ್ಟರ್ನ CRPಗಳ ಹಾಗೂ ಎಲ್ಲ ಶಿಕ್ಷಕರ ಸಹಕಾರದೊಂದಿಗೆ
ಈ ಒಂದು ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿರ್ತಕ್ಕಂಥ ರೀತಿಯಲ್ಲಿ ತುಂಬ ಗರ್ಭಿತವಾಗಿರ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮಕ್ಕಳೇ, ಈ ಒಂದು ಕಾರ್ಯಕ್ರಮದ ಕರ್ನಾಟಕ ಸರ್ಕಾರದ ಸದುದ್ದೇಶ ಏನಪ್ಪಾ ಅಂತಂದ್ರೆ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಅವರಲ್ಲಿರ್ತಕ್ಕಂಥ ಜ್ಞಾನ ಕೌಶಲ್ಯಗಳನ್ನ, ವಿವಿಧ ರೀತಿಯಾಗಿರ್ತಕ್ಕಂಥ ಕೌಶಲ್ಯಗಳನ್ನ, ಅವರ ಒಂದು ಜೀವನ ಮಟ್ಟವನ್ನ ಸುಧಾರಿಸಲಿಕ್ಕೆ, ಅವರ ಜೀವನದಲ್ಲಿ ತಾನೂ ಕೂಡ ಏನಾದರೂ ಆಗಿರ್ತಕ್ಕಂಥ ಜೀವನದಲ್ಲಿ ಸಾಧಿಸಬೇಕು, ಈ ಒಂದು ನಿಟ್ಟಿನಲ್ಲಿ ಅವರ ಕೈ ಕೆಲಸಗಳನ್ನ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಗಣ್ಯಮಾನ್ಯರೇ ಹಾಗೂ ನಮ್ಮ ಅಗ್ರ ಕ್ಲಸ್ಟರ್ನ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ತೀರ್ಪುಗಾರರಾಗಿ ಬಂದಿರತಕ್ಕಂಥ ವೃತ್ತಿ ಬಾಂಧವರೇ, ಈ ದಿನ ನಮಗೆ ನಮ್ಮ ಶಾಲೆಯಲ್ಲಿ ಈ ಪ್ರತಿಭಾ ಕಾರಂಜಿಯನ್ನು ಆಚರಣೆ ಮಾಡ್ತಾ ಇರೋದು ತುಂಬ ಸಂತಸಕರವಾಗಿರುವಂಥ ವಿಷಯ ಆಗಿದೆ. ಎಲ್ಲ ಮಕ್ಕಳ ಮುದ್ದು ಮುಖಗಳಲ್ಲಿ ನಗು ಹಾಗೆ ಒಂಥರ ಕುತೂಹಲ ಕಾಣಿಸ್ತಾ ಇದೆ. ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ. ಹಾಗೇನೆ ಇವತ್ತಿನ ದಿವಸ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ಹೊರಹಾಕೋದಿಕ್ಕೆ ಎಲ್ಲರೂ ಇಲ್ಲಿ ಆಸೀನರಾಗಿ ಕೂತಿದ್ದೀರಾ. ನಾನು ಒಂದು ಕಿವಿ ಮಾತು ಹೇಳ್ತೀನಿ, ಏನಪ್ಪಾ ಅಂತಂದ್ರೆ ಪ್ರತಿಭೆ ಅನ್ನೋದು ಎಲ್ಲರಲ್ಲೂ ಇರುತ್ತೆ. ಆದ್ರೆ ಅದರಲ್ಲಿ ಹೆಚ್ಚಿನ ಪ್ರತಿಭೆ ಹೊಂದಿರೋ ಮಗು ಬಹುಮಾನವನ್ನ ಪಡ್ಕೊಳ್ಳುತ್ತೆ. ಅದಕ್ಕೆ ನೀವು ಯಾವುದೇ ರೀತಿಯಾಗಿರುವಂತ ಬೇಸರವನ್ನ ಪಟ್ಕೋಬೇಡಿ. ಒಂದು ನಂಬರ್ 1 ಅಂದ್ರೆ ಒಂದೇ, ಅದು ನಾನು ಚೆನ್ನಾಗಿ ಮಾಡ್ತಾ ಇದ್ದೆ ನನಗೂ ಬರ್ಲಿಲ್ಲ ಅನ್ನುವಂತಹ ಮನಸ್ಸನ್ನ ನೀವು ಇಟ್ಕೋಬೇಡಿ. ಇವತ್ತಿನ ದಿವಸ ಬರ್ದಿರ ಇದ್ರು ಇನ್ನು ಮುಂದಿನ ವರ್ಷಕ್ಕಾದ್ರೂ ನಿಮ್ಮಲ್ಲಿ ಆ ಪ್ರತಿಭೆ ಅನ್ನೋದು ಹೆಚ್ಚಾಗುತ್ತೆ. ಹಾಗೆ ತೀರ್ಪುಗಾರರಲ್ಲಿ ಒಂದು ವಿನಂತಿ ನನ್ನದು, ಏನೇ ಆಗ್ಲಿ ಪಾರದರ್ಶಕವಾಗಿ ಒಂದು ತೀರ್ಮಾನವನ್ನ ಕೊಟ್ರೆ ಎಲ್ಲಾ ಮಕ್ಕಳಿಗೂ ಖುಷಿ ಆಗತ್ತೆ. ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಶಾಲಾ ಶಿಕ್ಷಕರಿಗೂ ಖುಷಿ ಆಗತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯ ಸುಸೂತ್ರವಾಗಿ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ನನ್ನ ಒಂದು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಶಿಕ್ಷಕ ಮತ್ತು ಪುಟಾಣಿ ಮಕ್ಕಳೇ, ಎಲ್ಲರೂ ಸಹ ನನ್ನ ಗುರುವಿನ ಸ್ವರೂಪಗಳು ಎಂದು ಭಾವಿಸುತ್ತಾ ಈ 2025-26ನೇ ಸಾಲಿನ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಈ ನಮ್ಮ ಅಗ್ರ ಕ್ಲಸ್ಟರ್ನ ಅಗ್ರ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರತಿಭಾ ಕಾರಂಜಿ ಇಂದಿನ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಅಬ್ದುಲ್ ನಜೀರ್ ಸಾಬ್ ಎಂಬ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳು ಸಚಿವರು ಆಗಿರುವಂತಹ ಅಬ್ದುಲ್ ನಜೀರ್ ಸಾಬ್ ಅವರು ಈ ಒಂದು ಕಾರ್ಯಕ್ರಮವನ್ನ ಶಾಲೆಗಳಲ್ಲೂ ಹಮ್ಮಿಕೊಳ್ಳಬೇಕು. ಮಕ್ಕಳಲ್ಲಿ ಇರುವಂತಹ ಏನು ಅವರಲ್ಲಿ ಇರುವಂತಹ ಕಲೆ ಕುಶಲತೆ ಎಲ್ಲವೂ ಸಹ ಹೊರಹೊಮ್ಮಬೇಕು ಎಂಬ ಒಂದು ಆಲೋಚನೆಯಿಂದ ಈ ಒಂದು ಕಾರ್ಯಕ್ರಮ 2002ರಿಂದ ನಮ್ಮ ಶಾಲೆಗಳಲ್ಲಿ ಅಧಿಕೃತವಾಗಿ ಅನುದಾನಗಳ ಬಳಕೆಯೊಂದಿಗೆ ಈ ನಮ್ಮ ಶಾಲೆಗಳಲ್ಲಿ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗುತ್ತಿದೆ. ಅದೇ ರೀತಿ ಈ ನಮ್ಮ ಅಗ್ರ ಶಾಲೆಯಲ್ಲೂ ಅಗ್ರ ಕ್ಲಸ್ಟರ್ನ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಶಾಲೆಗಳಲ್ಲೂ ಸಹ ಈ ಒಂದು ಕಾರ್ಯಕ್ರಮ ನಮ್ಮ ಘನ ಸರ್ಕಾರ ಸುಸೂತ್ರವಾಗಿ ನಡೆದುಕೊಂಡು ಬರಲು ಅನುವು ಮಾಡಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈ ಮಕ್ಕಳಲ್ಲಿ ಅಡಗಿರುವಂತಹ ರಾಗ ಲಯ ಬದ್ಧವಾಗಿ ಕವನಗಳು, ಪದ್ಯಗಳು ಮತ್ತು ಸಂಸ್ಕೃತದ, ಅರೇಬಿಕ್ ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ವಿಷಯಗಳನ್ನ ಹೊರಹೊಮ್ಮಲು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಪುಟಾಣಿ ಮಕ್ಕಳು ಸಹ ಸುಸಜ್ಜಿತವಾಗಿ ತುಂಬಾ ಉತ್ಸುಕರಾಗಿ ಆಗಮಿಸಿದಿರ. ಎಲ್ಲ ಮಕ್ಕಳಲ್ಲೂ ಸಹ ಶಿಕ್ಷಕರು ಉತ್ತಮವಾಗಿರುವಂತಹ ಪ್ರತಿಭೆಯನ್ನ ಅನಾವರಣಗೊಳ್ಳಕ್ಕೆ
ಆಗಿರುತ್ತಾರೆ. ಅವರ ಎಲ್ಲರಿಗೂ ವಂದಿಸ್ತಾ ಈ 2 ಮಾತುಗಳನ್ನು ಹೇಳಲು ಅನುವು ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭೋದಯ. ಈ ವೇದಿಕೆ ಮೇಲೆ ಆಸೀನರಾಗತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೂ ನಮಸ್ಕಾರಗಳು. ಇವತ್ತೊಂದು ದಿವಸ 25-26ನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಗಲ ಟೆಕ್ಚರ್ನ ಎಲ್ಲ ಶಾಲೆಯ ಮಕ್ಕಳು ಬಂದಿದ್ದಾರೆ. ಮಕ್ಕಳು ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು. ನೀವು ಏನು ಕಲ್ತಿದ್ದೀರೋ, ನಿಮ್ಮ ಮಾಸ್ಟರು ಏನೇನು ಹೇಳಿದ್ದಾರೋ, ಯಾರ್ಯಾರಿಗೇನು ಇದೆಯೋ ಅದನ್ನು ಚೆನ್ನಾಗಿ ಕೇಳಿಸ್ತಾ ಇದೆಯಾ ಮಕ್ಕಳೇ? ಭಯ ಪಡದೆ ನೀವು ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀರೋ ಅದನ್ನು ಸಂಪೂರ್ಣವಾಗಿ ಬರೆಯೋದಿರಲಿ, ಆಡೋದಿರಲಿ, ಒಂದು ನೃತ್ಯ ಇರಲಿ, ಏನೇ ಇರಲಿ ಚೆನ್ನಾಗಿ ಬರೀಬೇಕು, ಚೆನ್ನಾಗಿ ಆಡಬೇಕು. ಇದೇ ಸಲ ವರ್ಷವೂ ನಾವು ಮಾಡ್ತಾ ಇದ್ವು. ಹೋದ ವರ್ಷ ಕಲ್ದೇವಿನಲ್ಲಿ ಮಾಡಿದ್ರು. ಇರಲಿ, ಮಾಸ್ಟ್ರು ಇಲ್ಲ ಈ ಸಲ ನಮ್ಮ ಶಾಲೆಯಲ್ಲಿ ಮಾಡ್ಬೇಕಂದ್ರೆ ಆಯ್ತು ಸರ್ ಮಾಡೋಣ, ಏನು ಬೇಕೋ ಅದಕ್ಕೆ ಸಹಾಯ ಮಾಡೋಣ ಅದು ಕೇಳಿದ ತಕ್ಷಣ ನಮ್ಮ ಪಂಚಾಯತಿಯ PDO ಸಾರು ನಿಮಗೆಲ್ಲ ಅಧ್ಯಕ್ಷರು PDO ಸಾರ್ ಕೇಳಿದ್ರು, ಅಧ್ಯಕ್ಷರು ನಿಮಗೆಲ್ಲ ಪ್ರೈಸಸ್ ಕೊಟ್ಟಿದ್ದಾರೆ. ಅದೇ ಥರ ಊಟದ ವ್ಯವಸ್ಥೆ ನಿಜವಾಗ್ಲೂ ಎಲ್ಲರಿಗೂ ಇರ್ತದೆ, ಆದರೆ ಕೊಡೋದು ಒಬ್ಬರಿಗೆ ಇರೋದು ಮನಸ್ಸು, ಎಲ್ರಿಗೂ ಇರಲ್ಲ. ದುಡ್ಡು ಎಲ್ಲ ಸಂಪಾದನೆ ಮಾಡ್ತಾರೆ, ಕೋಟಿಗಳ ಅಷ್ಟು ಇದ್ದಾವೆ ದುಡ್ಡುಗಳು ಎಲ್ಲರ ಹತ್ರ, ಆದರೆ ಕೊಡೋದು ಎಲ್ಲರಿಗೂ ಬರಲ್ಲ. ನಮ್ಮ ಗರುಡ ದೇವಸ್ಥಾನ ಶ್ರೀನಿವಾಸ್ ಸರ್ ಕೇಳಿದಾಗ ಆಯ್ತು ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅದೇ ತರ ನೀವು ಅಷ್ಟೇ ಮುಂದೆ ಚೆನ್ನಾಗಿ ಓದು ಬೆಳೆದು ಇಂಥ ಕಾರ್ಯಕ್ರಮಕ್ಕೆ ನೀವು ಸಹ ಹೆಲ್ಪ್ ಮಾಡ್ಬೇಕು. ಮಾಡ್ತೀರಾ? ಖಂಡಿತ. ವೆರಿ ಗುಡ್. ಇರ್ಲಿ, ಇವಾಗ ಟೈಮ್ ಆಗಿದೆ. ಇವಾಗ ತಾನೇ ನಮ್ಮ ರಾಧಾ ಮೇಡಮ್ ನಾವು ಹೇಳಿದ್ದಾರೆ, ತೀರ್ಪುಗಾರರಲ್ಲಿ ಯಾವುದೇ ಒಂದು ಮನೋಭಾವ ಇರಬಾರ್ದು. ಎಲ್ಲಾ ಶಾಲೆ ಮಕ್ಕಳನ್ನು ನಮ್ಮ ಶಾಲೆ ಮಕ್ಕಳಂತಾನೆ, ನಮ್ಮ ಮಕ್ಕಳಂತಾನೆ ಭಾವಿಸ್ಬೇಕು. ಯಾರೇ ಆಗಿರ್ಲಿ, ಯಾರು ಚೆನ್ನಾಗಿ ಬರೆದಿದ್ದು ಪ್ರೈಸ್ ತಗೊಂಡಿದ್ರೆ, ಚೆನ್ನಾಗಿ ಇದ್ ಮಾಡಿದ್ರೆ ಅವ್ರಿಗೆ ಕೊಡ್ಬೇಕು ನೀವು. ಅವ್ರು ನಮ್ಮ ಮಕ್ಕಳು, ಇವ್ರು ಆ ಶಾಲೆ ಮಕ್ಕಳು, ಈ ಶಾಲೆ ಮಕ್ಕಳು ಅಂತ ಭೇದ ಭಾವ ಇರಬಾರ್ದು. ಎಲ್ಲರಿಗೂ ಹೊಣಿಸ್ತಾ ಈ 4 ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.